ಇನ್ನು ಕುಮಾರಸ್ವಾಮಿ ಅವರು ನಾಳೆ ಮಂಡ್ಯದಿಂದ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ಲಿ ಈ ಬಾರಿ ಯಾರಾದ್ರೂ ಕೇಂದ್ರ ಸಚಿವರುಗಳು ಅಥವಾ ಕೇಂದ್ರದ ಬಿಜೆಪಿಯ ನಾಯಕರುಗಳು ನಾಳೆ ಬರಬಹುದಾ ಅನ್ನುವಂತಹ ನಿರೀಕ್ಷೆ ಇತ್ತು. ಹೌದು, ನಾಳೆ ಪ್ರಮೋದ್ ಸಾವಂತ್ ಬರ್ತಾ ಇದ್ದಾರೆ, ಕೇಂದ್ರದ ನಾಯಕರನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅನ್ನುವಂತಹ ಸಂಗತಿ ಗೊತ್ತಾಗ್ತಾ ಇದೆ. ಎಚ್ಡಿಕೆ ನಾಮಪತ್ರ ಸಲ್ಲಿಕೆಗೆ ಗೋವಾ ಸಿಎಂ ಆಗಮಿಸ್ತಾ ಇದ್ದಾರೆ. ನಾಳೆ ಕೇಂದ್ರ ಬಿಜೆಪಿ ಪ್ರತಿನಿಧಿಯಾಗಿ ಸಾವಂತ್ ಆಗಮಿಸ್ತಾ ಇದ್ದಾರೆ. ಪ್ರಮೋದ್ ಸಾವಂತ್ ನಾಳೆ ಮಂಡ್ಯದಲ್ಲಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಘಟಾನುಘಟಿಗೆ ನಾಯಕರು ಭಾಗಿಯಾಗಿ, ಕೇವಲ ಜೆಡಿಎಸ್ ನಾಯಕರುಗಳು ಮಾತ್ರ ಅಲ್ಲ, ಬಿಜೆಪಿ ನಾಯಕರುಗಳು ಕೂಡ ಭಾಗಿಯಾಗಿ ತಮ್ಮ ಮೈತ್ರಿ ಬಹಳ ಬಲವಾಗಿದೆ ಅನ್ನುವಂತ ಒಂದು ಸಂದೇಶವನ್ನ ರವಾನಿಸುವಂತ ಪ್ರಯತ್ನ ಮಾಡ್ತಾರೆ. ಯದುವೀರ್ ಒಡೆಯರ್ ಕೂಡ ನಾಳೆ ಬರ್ತಾರೆ ಈ ಒಂದು ಕಾರ್ಯದಲ್ಲಿ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ. ಬೆಳಗ್ಗೆ 10-10:30 ಗಂಟೆ ಒಳಗೆ ನಾಳೆಯ ದಿನದ ಒಂದು ನಾಮಪತ್ರ ಸಲ್ಲಿಕೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಒಟ್ಟಾಗಿ ನಾವು 2000ರಲ್ಲಿ ಕೆಲಸ ಮಾಡಿದ್ದೇವೆ. 2006ನೇ ಇಸ್ವಿನಲ್ಲಿ ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಸಹ ನಾಳೆ ದಿನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯದುವೀರವರು ಜೊತೆಗೆ ಗೋವಾದ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಅವರು ಸಹ ನಾಳೆ ದಿನದ ನಾಮಪತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬೆಳಗ್ಗೆ 11:05 ಶಾರ್ಪಾಗಿ ಮಾಡ್ತಾ ಇದ್ದೇನೆ. ನಮ್ಮ ಎಲ್ಲ ಅಭಿಮಾನಿಗಳು ಹಿತೈಷಿಗಳಿಗೆ, ಎರಡೂ ಪಕ್ಷಗಳ ಕಾರ್ಯಕರ್ತರು, ನಾಯಕರುಗಳಿಗೆ ಬೆಳಗ್ಗೆ 10-10:30 ಗಂಟೆ ಒಳಗೆ ಎಲ್ಲರೂ ನಾವು ಬಿಸಿಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೆರವಣಿಗೆಗೆ ನಾನು ಬೇಡ ಅಂತ ಹೇಳಿದ್ದೇನೆ. ಬಿಸಿಲು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಮೆರವಣಿಗೆ ಮಾಡಿ ಜನಕ್ಕೆ ಶ್ರಮ ಆಗದ ಬೇಡ, ಒಂದು ಸಾರ್ವಜನಿಕ ಸಭೆಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ನಾಳೆಯ ದಿನದ